ರೇಟ್ ಹೇಳ್ತಾರೆ ಇಷ್ಟ ಬಂದಂಗೆ. ರೈತರು ಚೆನ್ನಾಗಿದೆ ಬಿಡಪ್ಪ ಅಂತ ಹೇಳಿಬಿಟ್ಟು ತಂದು ಹಾಕ್ತಾ ಇದ್ದಾರೆ. ಇನ್ನು ಇಷ್ಟೊಂದು ನಾಯಿ ಸತ್ತೋಗಿದೆ. ಅದಕ್ಕೆ ಇವರಿಗೆ ಸರ್ಕಾರ ಕಡೆಯಿಂದ ಸ್ವಲ್ಪ ಅಲ್ಲ, ಕಂಪ್ನಿಯವರು ಏನಾದ್ರು ಹತ್ರ ಕೇಳಿದ್ರಾ? ಈ ಕಂಪನಿಯವರು ನಷ್ಟ ಪರಿಹಾರವನ್ನು ಇವರಿಗೆ ಕೊಡಬೇಕೆಂದು ತಮ್ಮಲ್ಲಿ ಪ್ರಾರ್ಥನೆ. ನೋಡಿ ಸರ್, ಈ ಥರ ಆಗಿದೆ. ಟೊಮೊಟೊಗೆ ಔಷಧಿ ಹೊಡೆದಿದ್ವಿ. ಈ ಥರ ರಾತ್ರಿ ತಿಂದ್ಬಿಟ್ಟು ನಾನು ಕೋಳಿ ಇದ್ದೇವೆ ಸರ್ ಈಗ. ಅದರಲ್ಲಿ 40 ಕೋಳಿ ಸತ್ತೋಗಿದೆ ಸರ್ ಈಗ. 40 ಕೋಳಿ ಹೋಗಿದೆ ಸರ್ ಈಗ ಔಷಧಿ ಹೊಡೆದಿದ್ದಕ್ಕೆ. ಟೊಮೊಟೊ ಹೊಡೆದಿದ್ವಿ. ಈ ಥರ 40 ಕೋಳಿ ಸತ್ತೋಗಿದೆ ಸರ್. ಇಲ್ಲೇ ಇದೆ ಸರ್ ಎಲ್ಲ ಈಗ. ಪ್ರತಿಯೊಂದು ಇಲ್ಲೇ ಇದೆ ಸರ್. ಒಂದೊಂದು ಬಂದುಬಿಟ್ಟು 5,000 6,000 ಸರ್. ಒಂದು ಹುಂಜ ಬಂದುಬಿಟ್ಟು 5,000 ಬೀಳುತ್ತೆ ಸರ್ ಈಗ ನಮಗೆ ಇದು. ಟೊಮೊಟೊ ಬೆಳೆಗೆ ಹೊಡೆದ ಕ್ರಿಮಿನಾಶಕದಿಂದ 40 ಕೋಳಿಗಳು ಸತ್ತ ಪ್ರಕರಣ ಪಾವಗಡ ತಾಲೂಕಿನ ವೈನಹೊಸಕೋಟೆ ಹೋಬಳಿಯ ತಿಪ್ಪಯ್ಯನದುರ್ಗ ಗ್ರಾಮದಲ್ಲಿ ಜರುಗಿದೆ. ಬನ್ನಿ ಹಾಗಾದರೆ ಈ ಎಲ್ಲ ವಿವರವನ್ನು ನಾನೀಗ ನಿಮಗೆ ತೋರಿಸ್ತೀನಿ. ಇನ್ನು ಇದೇ ಒಂದು ಕೃತ್ಯವನ್ನು ಖಂಡಿಸಿ ವೈನಹೊಸಕೋಟೆಯ ಪಾವಗಡ ತಾಲೂಕು ರಾಷ್ಟ್ರೀಯ ಕಿಸಾನ್ ಸಂಘದ ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಅವರು ಸಹ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನೋಡಿ ಸರ್, ಇದೇ ಔಷಧಿ ಹೊಡಿಸಿದ್ದು. ಇದು ವೈನಹೊಸಕೋಟೆಯಲ್ಲಿ ಸಿಗುತ್ತೆ ಸರ್ ಇದು ಔಷಧಿ. 3,000 4,000 ಆಗಿದೆ ಸರ್. ಇದೊಂದು ಡಬ್ಬಿ ಟೋಟಲ್ 3,000 ಆಗಿದೆ ಸರ್ ಈಗ. ಔಷಧಿ ಹೊಡೆಯುವಾಗ ಕಣ್ಣು ಉರಿತಿದೆ ಸರ್. ಮತ್ತೆ ಔಷಧಿ ಹೊಡೆದಿದ್ರೆ ಈಗ ರೋಗ ಯಾವ್ದಾದ್ರು ಕೀಟನಾಶಕನ ಅಥವಾ ಏನಿದು ರೋಗ ಸರ್? ಮಚ್ಚೆ ಬಂದಿದೆ ಅಂತ ಹೇಳ್ಬಿಟ್ಟು ಔಷಧಿ ಹೊಡೆದಿದ್ವಿ. ಟೊಮೊಟೊ ಮಚ್ಚೆ ಬಂದಿರೋದಕ್ಕೆ ಮಚ್ಚೆ ಬಂದಿದೆ ಅಂತ ಹೊಡೆದಿದ್ವಿ. ಹೊಡೆಯೋ ದಿನಾನು ಮತ್ತೆ ಕಣ್ಣು ಉರಿದಿದೆ. ಮತ್ತೆ ಕಣ್ಣು ಉರಿತು. ಮತ್ತೆ ಅಲ್ಲಿ ಕೆಲಸ ಮಾಡೋರು ಕಣ್ಣು ಉರಿಯುತ್ತಿದೆ. ಅದರಿಂದ ಮತ್ತೆ ರಾತ್ರಿ ಎಲ್ಲ ಕೋಳಿ ಹೋಗಿದೆ ಸರ್. ಮತ್ತೆ ಒಂದು ನಾಯಿ ಬೇರೆ ಸತ್ತೋಗಿದೆ. ನಾಯಿನೂ ಸತ್ತೋಗಿದೆ ಸರ್ ಒಂದು. ಈಗ ಅಂದಾಜು ಎಷ್ಟು ಕೋಳಿ ಸತ್ತೋಗಿದೆಯಪ್ಪ ಸರ್? ಇವತ್ತು 40 ಕೋಳಿ ಸತ್ತೋಗಿದೆ. 40 ನಾಟಿ ಕೋಳಿ? 40 ನಾಟಿ ಕೋಳಿ ಹೋಗಿದೆ ಸರ್ ಈಗ. ಏನು ಹತ್ತತ್ರ ಎಷ್ಟು ನಷ್ಟ ಆಗಿದೆ ನಿಮಗೆ ಪಾಪ? ನಮ್ಗೆ ಹೆಂಗಿಲ್ಲ ಅಂದ್ರೂ ಒಂದು 50,000 60,000 ಲಾಸ್ ಆಗಿದೆ ಸರ್ ನಮ್ಗೀಗ. ಜೀವನದಲ್ಲಿ ಅದೇ ಸರ್ ನಮಗೆ. ಊರಲ್ಲಿ ಏನಿರಲ್ಲ ಸರ್, ಎಲ್ಲ ಹೊಲದಲ್ಲೇ ಇರೋದು ನಾವು. ಓಕೆ, ಏನು ನಿಮ್ಮ ಹೆಸರೇನು ಸರ್? ನಮ್ಮ ಹೆಸರು ಜಾನಕಿರಾಮ್ ಅಂತ. ನಮ್ಮ ತಂದೆ ಹೆಸರು ನಾಗರಾಜ್ ಅಂತ. ನಮ್ಮಪ್ಪ, ನಾನು, ನಮ್ಮ ಅಜ್ಜಿ ಸರ್ 4 ಜನ ಇರೋದು. ಎಷ್ಟು ಎಕರೆ ಇದೆ ಜಮೀನಿದು ಸರ್? ಟೋಟಲ್ 5 ಎಕರೆ ಇದೆ. 5 ಎಕರೆಯಲ್ಲಿ 1 ಎಕರೆ ಬಂದ್ಬಿಟ್ಟು ಕೋಳಿ ಫಾರಂ ಇಟ್ಕೊಂಡಿದ್ವಿ. ಮಿಕ್ಕಿದ 2.5 ಎಕರೆ ಜಮೀನು ಹಾಕೊಂಡಿದೀವಿ. ಆ ಕಡೆ ಕಡಲೆ ಬೀಜ ಹಾಕೊಂಡಿದ್ವಿ ಸರ್. 2 ಬೋರ್ವೆಲ್ ಆಯ್ತಾ. ಎಲ್ಲ ವ್ಯವಸಾಯ ಎಲ್ಲ ನೀನೇ ಇದು ಮಾಡೋದ? ಎಲ್ಲ ನಮ್ಮಪ್ಪ ನಾವೇ ಸರ್. ನಾವು ಹೋಗ್ತೀವಿ, ಬರ್ತಾ ಇರ್ತೀವಿ. ಈಗ ಅಲ್ಲಿ ಇರೋದೆಲ್ಲ ಇದು ನಾಟಿ ಕೋಳಿ ಸರ್? ಫಾರಂ ಕೋಳಿ. ಫಾರಂ ಇದೆ. ಫಾರಂ ಇದೆ ಸರ್. ಫಾರಂ ನಮ್ಮ ತಂದೆ ತಾಯಿ ಅವ್ರಿಗೇನು ಗೊತ್ತಿಲ್ಲ ಸರ್. ನಾವು ನಾವು ಇರೋದೇ ಮಾಡ್ಕೊಂಡಿರ್ತೀವಿ ಅಷ್ಟೇ ಸರ್. ಇದು ನಾಟಿ ಕೋಳಿಯಿಂದ ನೀನು ಹೆಂಗೆ ಜೀವನಾಧಾರ ಇದೆ ಸರ್. ಅಲ್ಲ, ಈಗ ಇದನ್ನೆಲ್ಲ ಬೆಳೆಸಿ ದೊಡ್ಡ ಇದಾದ್ಮೇಲೆ ಬೇರೆ ಕಡೆ ನಾವೀಗ ಸಂತೆಗೆ ಹಾಕಿ ಸಂತೆಗೆ ಹೋಗಿ ಮಾರಾಕ್ತೀವಿ ಸರ್. ನಾವೀಗ ಸೋಮವಾರ ಹೋಗ್ಬೇಕಾಯ್ತು. ಈ ತರ ಆಗಿದೆ ಸರ್ ನಮ್ಗೆ ಈಗ. ಏನಮ್ಮ ನಿಮ್ಮ ಹೆಸರು? ಲಕ್ಷ್ಮೀದೇವಮ್ಮರ, ಯಾವ ರೀತಿ ಆಯ್ತಿದ್ದು ಕೋಳಿಗಳೆಲ್ಲ ಸತ್ತಿದೆ? ಔಷಧ ಹೊಡಿತಿದ್ರು, ಅದಕ್ಕೆ ಹೋಗಿ ಟೊಮೊಟೊ ಎಲ್ಲ ತಿಂದು ಹಂಗಿದಾವೆ. ಹೌದೌದು. ಅಂದ್ರೆ ನೀವು ಮೊದಲು ಯಾವಾಗಲಾದ್ರೂ ಆಗಿತ್ತಾ ಈ ತರ? ಇಲ್ಲ ಸರ್, ಇದೇ ಫಸ್ಟ್ ಟೈಮ್ ಸರ್. ಈಗ ಔಷಧಿ ಕೊಡೋದು ಏನಾದ್ರು ಮಚ್ಚೆ ಬರ್ದಂಗೆ ಮಾಡ್ಬೇಕು. ಅಂದ್ರೆ ಈಗ ಪ್ರಾಣಿಗಳೇ ಹೋಗ್ತಾವಲ್ಲ, ಹೆಂಗೆ ಇದು ಕತೆ ಅಲ್ವಾ? ಅದೇ ಸರ್, ಪ್ರಾಣ ಹೋಗ್ತಾ ಇದೆ. ಕೋಳಿದ್ ಹೋಗಿದೆ, ಪರವಾಗಿಲ್ಲ ಸರ್. ಈಗ ಯಾರ ಚಿಕ್ಕ ಮಕ್ಕಳು ಏನಾದ್ರು ಬೇರೆಯವ್ರು ಯಾರು ತಿಂದಿದ್ದು ಏನ್ ಸರ್ ಸಮಸ್ಯೆ? ಈಗ ಕೆಲ್ಸಕ್ಕೆ ಬರ್ತಾ ಇರ್ತಾರೆ, ಹಣ್ಣ ಇದೆ ಅಂತ ಸಣ್ಣ ಮಕ್ಳು ತಿಂತಾರೆ. ಅವ್ರಿಗೆ ಹೆಚ್ಚು ಕಮ್ಮಿ ಆಯ್ತು. ಈಗ ನೀವು ಅದನ್ನ ತಂದಿದ್ರಲ್ಲ, ಈ ಔಷಧಿ ತಂದ್ರಲ್ಲ, ಅವ್ರಿಗೆ ಹೋಗಿ ಹೇಳಿದ್ರ ಈ ತರ ಆಗಿದೆ ಅಂತ ಹೇಳಿದ್ರ? ಇಲ್ಲ ಸರ್, ಹೇಳಿಲ್ಲ ಸರ್. ಹೇಳಿಲ್ಲ. ಹೇಳಿ. ಇವರು ನಿಮ್ಮ ಏನ್ ಹೆಸರು ನಿಮ್ಮದು? ನಮ್ಮಪ್ಪ ನಾಗರಾಜ್ ಅಂತ. ನಾಗರಾಜ್ ಅವರೇ, ಈ ತರ ಆಗಿದಿಲ್ಲ, ಏನು ಹೆಂಗೆ ಯಾವ ತರ ನೀವು ನೋಡ್ಕೊಳ್ಳೋದಲ್ವಾ? ಅವ್ರೇನ್ ಹೇಳ್ತಾರೆ, ನಾವು ಕೊಟ್ಟಿದ್ದೀವಪ್ಪ, ಗಿಡಕ್ಕೆ ಕೊಟ್ಟಿದ್ದೇವೆ, ಕೋಳಿ ಹೋದ್ರೆ ನಮ್ಗೆ ಸಂಬಂಧ ಅಂತ ಕೇಳ್ತಾರೆ. ಗೊತ್ತಿಲ್ಲ ಅಂತಾರೆ ಅವರು. ನಾವೇನ್ ಮಾಡಕ್ಕಾಗುತ್ತೆ ಅದಕ್ಕೆ ಅಂತಾರೆ. ನಾವು ಅದಕ್ಕೆ ಏನ್ ಮಾಡಕ್ಕಾಗುತ್ತೆ? ಅದೇ ಸರಿ. ಈಗ ಸ್ವಾಮಿ ಏನಿಲ್ಲ ಸ್ವಾಮಿ, ಔಷಧಿ ಪಡಿಬಾರ್ದು. ಏದು ಔಷಧಿ ಹೊಡೆದಂಗೆ ಮಾಮೂಲಿ ಗೊಬ್ಬರ ಹಾಕ್ಬಿಟ್ಟು ಬೆಳೆಸ್ಬೇಕು ಸ್ವಾಮಿ. ಇಲ್ಲಾಂದ್ರೆ ಈ ತರ ಕೋಳಿಗಾದ್ರೆ ಹೋಗಿ ಪರವಾಗಿಲ್ಲ ಸ್ವಾಮಿ. ಜನಗಳಿಗೆ ಹೆಚ್ಚು ಕಮ್ಮಿ ಆದ್ರೆ ಯಾರು ಸ್ವಾಮಿ ಜವಾಬ್ದಾರಿ ಹೇಳಿ?
ಓಕೆ, ಒಟ್ಟಿಗೆ ರಾಸಾಯನಿಕ ಗೊಬ್ಬರ ಬಳಸಬಾರ್ದು ಅಂತ ಬಳಸಬಾರ್ದಂಗೆ ಕೆಮಿಕಲ್ ಹಾಕ್ಬಾರ್ದು ಸ್ವಾಮಿ. ಹಾಂ, ನಾರ್ಮಲ್ ಆಗಿ ಬಳಸಬೇಕು. ಗೊಬ್ಬರ ಮಾತ್ರ ಬಳಸಬೇಕು. ಆ ಥರ ಆದರೆ ಜನಗಳು ಚೆನ್ನಾಗಿರ್ತಾರೆ ಸ್ವಾಮಿ. ಓಕೆ, ಈಗ ನಿಮ್ಗೆ ನಷ್ಟ ಆಗಿದೆಯಾ? ಏನಾನ ಕೇಳ್ಕೊತೀರಾ? ನಮ್ಗೆ ಏನೋ ಸ್ವಾಮಿ ಪರಿಹಾರ ಏನೋ ಒಂದು ಮಾಡ್ಕೊಡಿ ಆಯ್ತಾ. ನಾವು ಏನೋ ಬಡವರು, ನಾವು ಏನೋ ಹೊಲದಲ್ಲಿ ಮಾಡ್ಕೊಂಡು ಇರ್ತೀವಿ ಸ್ವಾಮಿ. ಊರಿಗೆ ಹೋಗಲ್ಲ, ಏನಿಲ್ಲ, ಏನೋ ಬೆಳ್ಕೊಂತೀವಿ, ಇಲ್ಲೇ ತಿನ್ಕೊಂತೀವಿ, ಇಲ್ಲೇ ಇರ್ತೀವಿ. ಇದು ಯಾವ ಊರು? ತಿಪ್ಪೇಂದುರ್ಗ ಸ್ವಾಮಿ. ತಿಪ್ಪೇಂದುರ್ಗ. ಸರ್ವೆ ನಂಬರ್ ಎಷ್ಟಿದೆ ಸ್ವಾಮಿ? ಮರದಾಸನಹಳ್ಳಿ ಸರ್ವೆ ನಂಬರ್ ಬರುತ್ತಾ? ಎಷ್ಟು ಸರ್ವೆ ನಂಬರ್ ಎಷ್ಟು ಜಮೀನು? 125 ಸ್ವಾಮಿ ಸರ್ವೆ ನಂಬರು. ಮರದಾಸನಹಳ್ಳಿ ಬರುತ್ತೆ ಪಂಚಾಯತಿ. ಓಕೆ, ರೇಟ್ ಹೇಳ್ತಾರೆ ಇಷ್ಟ ಬಂದಂಗೆ. ರೈತರು ಚೆನ್ನಾಗಿದೆ ಬಿಡಪ್ಪ ಅಂತ ಹೇಳಿಬಿಟ್ಟು ತಂದು ಹಾಕ್ತಾ ಇದ್ದಾರೆ. ಇನ್ನು ಇಷ್ಟೊಂದು ನಾಟಿ ಕೋಳಿ ಹಸುಗಿದೆ. ಅದಕ್ಕೆ ಇವರಿಗೆ ಸರ್ಕಾರ ಕಡೆಯಿಂದ ಸ್ವಲ್ಪ ಅಲ್ಲ, ಕಂಪ್ನಿಯವರು ಏನಾದ್ರು ಹತ್ರ ಕೇಳಿದ್ರಾ? ಈ ಕಂಪನಿಯವರು ನಷ್ಟ ಪರಿಹಾರವನ್ನು ಇವರಿಗೆ ಕೊಡಬೇಕೆಂದು ತಮ್ಮಲ್ಲಿ ಪ್ರಾರ್ಥನೆ. ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಪಾವಗಡ ಪವರ್ ನ್ಯೂಸ್ ಅಂತ ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಹೀರಾತು ನೋಡಿ ಪ್ರೋತ್ಸಾಹಿಸಿ. ನಾನು ನಿಮ್ಮ ಸತ್ಯ ಲೋಕೇಶ್, ಸಂಪಾದಕರು ಪಾವಗಡ ಪವರ್ ನ್ಯೂಸ್.